ಎರಡಕ್ಕೂ ಸಾಮ್ಯತೆ ಯಾಕಂದ್ರೆ ಆದ್ರೆ ಸಮಾನ ಇಲ್ಲ, ಒಂದ್ ಸ್ವಲ್ಪ ಸಾಮ್ಯತೆ ಆಗಿದೆ. ಯಾಕಂದ್ರೆ ದೃಷ್ಟಾಂತ ಯಾವಾಗಲೂ ಏಕದೇಶವಾಗಿರ್ತದೆ, ಸಂಪೂರ್ಣವಾಗಿ ದೃಷ್ಟಾಂತ ಕೊಡಕ ಬರುವುದಿಲ್ಲ. ಇನ್ನ ನಿದ್ರಾ ಅಂತ, ನಿದ್ರಾ ಆದ್ಮೇಲೆ ಯಾವ್ದ್ರಿ ಕೃಷ. ಕೃಷ ಏನಾಗಿತ್ತು ಇದು? ಅಗ್ನಿಯಲ್ಲಿ ಒಂದು ವಾಯುವಿನ ಭಾಗ ಸೇರಿಕೊಂಡು ಕೃಷಿ ಉಂಟಾಗಿದೆ. ಇನ್ನು ಅಗ್ನಿಯಲ್ಲಿ ಒಂದು ಅಗ್ನಿಯ ಮುಖ್ಯವಾಗಿ ಯಾವ್ದ್ರಿ? ಶುದ್ಧ. ಯಾಕೆ ಶುದ್ಧ ಅಂತಂದ್ರೆ ಊಟ ಮಾಡಿದಾಗ ಏನಾಗತ್ರಿ, ಎಲ್ಲವಲ್ಲಿ ಭಸ್ಮ ಆಗುತ್ತದೆ. ಅಗ್ನಿಯಲ್ಲಿ ನಾವು ಏನ ಹಾಕಿದ್ರು ಕೂಡ ಅದು ಭಸ್ಮ ಆಗುತ್ತದೆ. ಆದ್ರಿಂದ ಈ ಕ್ಷುಧ ಕೂಡ ಅದು ನಾನು ಅಲ್ಲ, ಅದು ನಂದು ಅಲ್ಲ. ಇನ್ನ ಕ್ಷುಧ ಆದ್ಮೇಲೆ ಮುಂದೆ ಯಾವ್ದ್ರಿ? ಕಾಂತಿ. ಕಾಂತಿ ಅದು ಎದುರು ಅಗ್ನಿಯಲ್ಲಿ ಒಂದು ಜಲದ ಭಾಗ ಕೂಡಿಕೊಂಡು ಕಾಂತಿ ಉಂಟಾಗಿದೆ. ಆಮೇಲೆ ಆಲಸ್ಯ. ಆಲಸ್ಯ ಎದುರಿದ ಅಗ್ನಿಯಲ್ಲಿ ಒಂದು ಪೃಥ್ವಿಯ ಭಾಗ ಸೇರಿಕೊಂಡು ಆಲಸ್ಯ. ಇನ್ನು ಜಲ. ಜಲ ಯಾವ್ದ್ರಿ? ಮೊದಲನೇದು ಯಾವ್ದ್ರಿ? ಸ್ವೇದ. ಜಲದಲ್ಲಿ ಒಂದು ಆಕಾಶದ ಭಾಗ ಸೇರಿಕೊಂಡು ಶ್ಲೇಷ್ಮ. ಯಾಕಂದ್ರ ಆಕಾಶವು ಕೆಳಗು ಮೇಲಿದೆ, ಶ್ಲೇಷ್ಮ ಇದ್ದದು ಕೆಳಗು ಮೇಲೆ, ಶ್ಲೇಷ್ಮ. ಆಮೇಲೆ ಜಲದಲ್ಲಿ ಒಂದು ವಾಯುವಿನ ಭಾಗ ಸೇರಿಕೊಂಡು ಸ್ವೇದ. ಜಲದಲ್ಲಿ ವಾಯುವಿನ ಭಾಗ ಸೇರಿಕೊಂಡು ಸ್ವೇದ ಉಂಟಾಗಿದೆ. ಜಲದಲ್ಲಿ ಒಂದು ಅಗ್ನಿಯ ಭಾಗ ಸೇರಿಕೊಂಡು ಮೂತ್ರ. ಯಾಕಂದ್ರೆ ಮೂತ್ರವು ಬಿಸಿ ಇರುತ್ತದೆ, ಅಗ್ನಿ ಬಿಸಿ ಇರುತ್ತದೆ. ಆಮೇಲೆ ಜಲದ ಮುಖ್ಯ ಭಾಗ ಶುಕ್ರ ಅಂದ್ರ ವೀರ್ಯ. ಅದು ವೀರ್ಯವು ಸಂತಾನೋತ್ಪತ್ತಿಗೆ ಹೇತುವಾಗಿದೆ, ಮತ್ತೆ ಗಿಡ ಮರಗಳಿಗೆ ನೀರು ಕೂಡ ಹೇತುವಾಗಿದೆ. ಆಮೇಲೆ ರಕ್ತ. ರಕ್ತ ಜಲದೊಳಗೆ ಒಂದು ಪೃಥ್ವಿಯ ಭಾಗ ಸೇರಿಕೊಂಡು ರಕ್ತ. ಯಾಕಂದ್ರೆ ರಕ್ತವು ಕೂಡ ಕೆಂಪಾಗಿದೆ, ಪೃಥ್ವಿಯು ಕೂಡ ಕೆಲವೊಂದು ಭಾಗದಾಗ ಕೆಂಪು. ಇನ್ನ ಪೃಥ್ವಿ ಶೋಣಿತ ಅಂದ್ರು ಒಂದ, ರುಧಿರ ಅಂದ್ರು ಒಂದ, ರಕ್ತ ಅಂದ್ರು ಒಂದ. ಇನ್ನ ಪೃಥ್ವಿಯಲ್ಲಿ ಒಂದು ಆಕಾಶದ ಭಾಗ ಸೇರಿಕೊಂಡು ರೋಮ. ಪೃಥ್ವಿಯಲ್ಲಿ ಒಂದು ಆಕಾಶದ ಭಾಗ ಸೇರ್ಕೊಂಡು ರೋಮ. ರೋಮ ಯಾಕಾಗೈತ್ರಿ? ಕೂದಲು ಏನ್ ಮಾಡಿದ್ರಿ, ಕತ್ತರಿಸಿದಾಗ ದುಃಖ ಆಗೋದಿಲ್ಲ. ಮತ್ತ ಆಕಾಶವು ಕೂಡ ಅದಕ್ಕೂ ಶೂನ್ಯ. ಕತ್ತರಿಸಿದಾಗ ಏನಾಗೋದಿಲ್ರಿ, ನೋವಾಗೋದಿಲ್ಲ. ಕಿತ್ತಿರ್ ನೋವಾಕೈತಿ, ಆದ್ರೆ ಕತ್ತರಿಸಿದ್ರೆ ಜಡ ಆಯ್ತದ, ಅದರಿಂದ ನೋವಾಗೋದಿಲ್ಲ. ಆಮೇಲೆ ಪೃಥ್ವಿಯಲ್ಲಿ ಒಂದು ವಾಯುವಿನ ಭಾಗ ಸೇರಿಕೊಂಡು ತ್ವಚ ಉಂಟಾಗಿದೆ. ಪೃಥ್ವಿಯಲ್ಲಿ ಒಂದು ಅಗ್ನಿಯ ಭಾಗ ಸೇರಿಕೊಂಡು ನಾಡಿ ಏನೈತ್ರಿ? ಪೃಥ್ವಿಯಲ್ಲಿ ಅಗ್ನಿ ಭಾಗ ಸೇರಿಕೊಂಡು ನಾಡಿಯಾಗಿದೆ. ಮತ್ ಪೃಥ್ವಿಯಲ್ಲಿ ಒಂದು ಜಲದ ಭಾಗ ಸೇರಿಕೊಂಡು ಮಾಂಸ. ಯಾಕೆ ಮಾಂಸ ಅಂದ್ರ ಅದು ತೇವ ಐತಿ, ಇದು ಹಸಿ, ಇದು ಹಸಿ. ಇನ್ನ ಪೃಥ್ವಿಯ ಮುಖ್ಯ ಭಾಗ ಅಸ್ಥಿ, ಎಲು. ಈ ರೀತಿ ಈ 25 ತತ್ವಗಳಿಂದ ಯುಕ್ತವಾದ ಇದು ಸ್ಥೂಲ ಶರೀರ. ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ಯಾಕ್ರೆ ಆದ್ರ ಅಜ್ಞಾನ ಕಾಲದಾಗ ನಾವೇನ್ ಮಾಡಿದೀವ್ರಿ? ಅಜ್ಞಾನ ಕಾಲದಲ್ಲಿ ಸ್ಥೂಲ ದೇಹವೇ ನಾನು, ಸ್ಥೂಲ ದೇಹವೇ ನಾನು ಅಂತ ತಿಳ್ಕೊಂಡು ನಾವೇನ್ ಮಾಡ್ತಿದ್ವಿಪ್ಪ ಅಂತಂದ್ರೆ ವರ್ಷ ವರ್ಷ ಏನ್ ಮಾಡ್ತಿದ್ವಿ? ಆ ಶರೀರಕ್ಕೆ ನಾವು ಬರ್ತಡೇ ಮಾಡ್ತಿದ್ವಿ. ಆದ್ರೆ ಈಗ ಏನಾತ್ರಿ? ಗುರುಮುಖದಿಂದ ನಾವು ಶ್ರವಣ ಮಾಡಿದಾಗ ನಮ್ಗೇನಾತ್ರಿ? ಈ ಸ್ಥೂಲ ದೇಹವು ಇದು ನಾನು ಅಲ್ಲ, ಇದು ನಂದು ಅಲ್ಪ. ಯಾಕ್ರೆ ಅಜ್ಞಾನ ಕಾಲದಾಗ ಏನಾಗಿತ್ರಿ? ಸಂಬಂಧ ಆಗಿತ್ತು ಎರಡಕ್ಕೂ, ಆತ್ಮನಿಗೂ ಈ ಸ್ಥೂಲ ದೇಹಕ್ಕೂ ಸಂಬಂಧ ಆಗಿತ್ತ. ಆದ್ರೆ ಈಗ ಏನಾತ? ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತಂದ್ರೆ ಸಂಬಂಧ ಯಾವಾಗಲೂ ಸಮಾನ ಸತ್ತಾದಲ್ಲಿ ಆಗುತ್ತದೆ. ಸಂಬಂಧ ಐತಲ್ಲ, ಸಂಬಂಧ ಯಾವಾಗಲೂ ಸಮಾನ ಸತ್ತಾದಲ್ಲಿಯೇ ಸಂಬಂಧ ಘಟಿಸುತ್ತದೆ. ಇಲ್ಲಿ ನೋಡಿದ್ರೆ ಶರೀರ ನೋಡಿದ್ರೆ ಇದು ಎಲ್ಲ ಹೆಂಗೈತ್ರಿ? ಇದು ವ್ಯಾವಹಾರಿಕ ಸತ್ತ ಐತೆ. ಆತ್ಮ ನೋಡಿದ್ರ ಸತ್ತ. ಮತ್ತ ಸಂಬಂಧ ಹೆಂಗ್ ಘಟಿಸ್ತೈತ್ರಿ? ಎರಡಕ್ಕೂ ಸಂಬಂಧ ಆಗ್ಬೇಕಾದ್ರೆ ಸಮಾನ ಸತ್ತ ಇರ್ಬೇಕು. ಮತ್ತ ಸತ್ತ ಏನಾದ್ರೂ ಇಲ್ಲಿ ಭಿನ್ನ ಆತ. ಭಿನ್ನ ಸತ್ತದೊಳಗೆ ಸಂಬಂಧ ಇಲ್ಲ. ಈಗ ಒಂದ್ ಕಬ್ಬಿಣಕ್ಕ ವೆಲ್ಡಿಂಗ್ ಮಾಡಿದ್ರೆ ಇಟ್ಕೊಂತೈತದ. ಮತ್ ನಾವ್ ಕಟ್ಗಿ ತರ್ತೀನಂದ್ರ, ಪ್ಲಾಸ್ಟಿಕ್ ತರ್ತೀನಂದ್ರ ಭಿನ್ನದಾಗ ವ್ಯವಹಾರ ಆಗೋದಿಲ್ಲ. ಆದ್ದರಿಂದ
ಈ ಸ್ಥೂಲ ಶರೀರ ಹೆಂಗೈತಿ ಇದು ಪ್ರಾತಿಭ ಸತ್ತ ಐತಿ ಅಥವಾ ವ್ಯವಹಾರ ಸತ್ತ ಐತಿ ಮತ್ ಆತ್ಮ ಸತ್ತ. ಆಮೇಲೆ ಸಮಾನ ಸತ್ತ ಇಲ್ಲ ಅಂದ್ಮೇಲೆ ಸಂಬಂಧ ಇಲ್ಲ. ಮತ್ ಸಂಬಂಧ ಐತಿ, ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಐತಿ ಅಂತ ತಿಳ್ಕೊಂಡಿದ್ದ ನಾವು ತಪ್ಪು ತಿಳುವಳಿಕೆ, ಇದ ಭ್ರಮೆ. ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಐತಿ ಅಂತ ತಿಳ್ಕೊಂಡಿದ್ದ ತಪ್ಪು ತಿಳುವಳಿಕೆ ಆಗೈತಿ. ಈಗೇನಾತ್ರಿ ಗುರುಮುಖದಿಂದ ನಮಗ ಆ ಭ್ರಾಂತಿ ಅಂದ್ರ ತಪ್ಪು ತಿಳುವಳಿಕೆ ದೂರ ಆತ. ಯಾಕ್ರಿ ಎನ್ನೊಡನೆ ಇನ್ನು ಸಮರಸ ಬೇಡ ಎಲೆ ತನುವೆ, ಈ ಶರೀರ ಇನ್ನು ಸಾಕ, ನೀನ ಬೇರೆ ನಾನ ಬೇರೆ, ನೀ ಅನಾತ್ಮ ಅದಿ ನಾ ಆತ್ಮ ಅದೇನಿ, ನೀ ಖುಷಿ ಅದಿ. ಯಾಕ್ರಿ ಒಂದ ಕಾಲದಾಗ ನೀ ಇರ್ತಿ, ನಾ ಎಲ್ಲಾ ಕಾಲದಾಗ ಇರೋವನ. ಭೂತಕಾಲ, ವರ್ತಮಾನ ಕಾಲ, ಭಾವಿ ಕಾಲ, ಮೂರು ಕಾಲದಾಗ ಅದೀನಿ, ಮೂರು ಕಾಲವನ್ನು ತಿಳಿತೀನಿ. ಯಾಕ್ರಿ ಆಮೇಲೆ ನಾನು ಆನಂದದ ಸ್ವರೂಪನೇ ಇದ್ದೇನೆ ಅಂತೇನಾತ್ರಿ ನಮ್ಗ ಯಾವುದು ನಾನು ಅನ್ನೋದ್ ನಮಗೆ ಗೊತ್ತಾತ. ಅಜ್ಞಾನ ಕಾಲದಾಗ ಈ ದೇಹ ಮತ್ತು ದೇಹದ ಧರ್ಮಗಳೇ ನಾನು ತಿಳ್ಕೊಂಡಿದ್ದೆ. ಅಜ್ಞಾನ ಕಾಲದಾಗ ಏನ್ ಮಾಡ್ತಿದ್ವಿ ನಾವು, ದೇಹ ಮತ್ತು ದೇಹದ ಧರ್ಮಗಳೇ ಅಂದ್ರ ಧರ್ಮಿ ಮತ್ತು ಧರ್ಮ. ದೇಹ ಅನ್ನೋದು ಇದು ಧರ್ಮಿ, ದೇಹ ಧರ್ಮಿ. ಧರ್ಮ ಏನ್ರಿ, ಜನ್ಮ ಮರಣ ಅಥವಾ ನಾಮ ಜಾತಿ ಆಶ್ರಮ ಸಂಬಂಧ ಪರಿಮಾಣ ಆಮೇಲೆ ಜನ್ಮ ಮರಣ, ಇವುಗಳೇ ನಾನು ಮತ್ತು ನನ್ನವು ಅಂತ ತಿಳ್ಕೊಂಡಿದ್ದೆ. ಈಗ ಪಂಚೀಕರಣ ಮುಖಾಂತರ ನನ್ಗೆ ಗೊತ್ತಾತ್ರಿ ಈಗ ಯಾವ ಇವು ನಾನು ಅಲ್ಲವೇ ಅಲ್ಲ. ಅಂದ್ರೆ ಏನಾಯ್ತ್ರಿ, ಅಜ್ಞಾನ ಕಾಲದಾಗ ಅಂತಃಕರಣ ಜೀವನಿಗೆ ವಿಶೇಷಣ ಆಗಿತ್ತ. ಅಜ್ಞಾನ ಕಾಲದಾಗ ಇನ್ನು ಗುರು ಕಡೆ ಬರೋಕ್ಕಿಂತ ಪೂರ್ವದಲ್ಲಿ ಈ ಜೀವ ಏನ್ ಮಾಡಿದ್ದಾರೆ, ಅಂತಃಕರಣದಾಗ ಕೂಡ್ಕೊಂಡಿದ್ದ. ವಿಶೇಷಣ ಅಂದ್ರೆ ಏನ್ರಿ, ಕೂಡ್ಕೊಳ್ಳೋದು. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ಯಾವರ್ತಕತ್ವಂ ವಿಶೇಷಣತ್ವಂ. ಲಕ್ಷಣ ಹೇಳ್ತಿರ್ದಕ್ಕ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ಯಾವರ್ತಕತ್ವಂ ವಿಶೇಷಣತ್ವಂ ಅಂತ ಹೇಳಿದ್ರು. ಅದರಂತೆ ಇಲ್ಲೇನಾಗಿತ್ತು, ನಮ್ಗೆ ಅಜ್ಞಾನ ಕಾಲದಾಗ ಅಂತಃಕರಣ ವಿಶೇಷಣ ಆಗಿತ್ತ. ಯಾವಾಗ ನಾವು ಗುರುವಿಗೆ ಶರಣಾಗತರಾಗಿ ಯಾವಾಗ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ವಿ, ಅವಾಗೇನಾತ್ರಿ ಅದ ಅಂತಃಕರಣವೇ ಜೀವನಿಗೆ ಉಪಾಧಿ ಆತ. ಅಂತಃಕರಣ ಟಚಿಂಗ್ ಇರ್ತೈತಿ. ಈ ಚೆಸ್ ಬ್ಯಾಂಕ್ ಐತ್ರಿ ನನ್ಗ ಟಚ್ ಐತಿ, ಅದನ್ನ ತೆಗೆದಿಲಿಟ್ಟೆ ಅಂದ್ರ ಈಗ ಉಪಾಧಿ ಆಗ. ಯಾಕ್ರಿ ಅಂತಃಕರಣ ಅಜ್ಞಾನಿಗಳಿಗೆ ವಿಶೇಷಣ ಆಗೈತಿ. ವಿಶೇಷಣ ಆಯ್ತು ಅಂದ್ರೆ ವಿಶಿಷ್ಟ ಆದಂತೆ. ವಿಶಿಷ್ಟ ಆದ ಅಂದ್ರೆ ಮುಗಿತ್ರಿ. ನಾನು ಹುಟ್ಟವ, ನಾ ಸಾಯವ, ನಾ ಕರ್ತ, ನಾ ಭೋಕ್ತ, ನಾನ ಮಾಡವ, ನಾನ ಉಣ್ಣವ, ಇವೆಲ್ಲ ಕೂಡ್ಕೊಂಡ ಏನಾಗಿದ್ರೆ ದುಃಖ ತೋರ್ತಾರ. ಯಾಕ್ರಿ ಕೂಡ್ಕೊಂಡ ಅಂದ್ರೆ ದುಃಖ. ಆಮೇಲೆ ಕೂಡಿದ ಅಂದ್ರೆ ಜೀವ, ನೋಡಿದ್ರೆ ದೇವ. ಏನ್ ಮಾಡ್ತೀರಿ ನಿಮಗೆ ಬಿಟ್ಟಿದೆ. ಕೂಡ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಪುನರಪಿ ಜನ್ಮ ಮರಣಕ್ ಬರ್ಬೇಕಂತೆ. ಇಲ್ರಿ ನಾವ್ ಕುಡ್ಕೊಳ್ಳೋದಿಲ್ರಿ, ನಾವ್ ನೋಡ್ತೀವಿ ಅಂತಂದ್ರೆ ನಿಮ್ ಜನ್ಮ ಇಲ್ಲ, ಮರಣ. ಏನ್ ಮಾಡ್ತೀರಿ, ನಿಮಗ್ ಬಿಟ್ಟಿದೆ. ಯಾಕೆ ನಿಮ್ದು ಪ್ರಯತ್ನ ಐತಿಲ್ಲ. ಸುಮ್ನೆ ಕೇಳಿ ಹೋದ್ರೆ ಕೆಲ್ಸ ಆಗೋದಿಲ್ಲ. ಅದನ್ನ ಕುಟ್ಟಬೇಕದ ಸಣ್ಣಗ. ಕುಟ್ಟಿದ್ರೆ ಸಣ್ಣ ಆಕತ್ತೆ. ಮೆಣಸಿನಕಾಯಿ ಏನೈತಲ್ರಿ, ಕುಟ್ಟಬೇಕಿರೋದು ಒಂದ್ ಅರ್ಧ ಗಂಟೆ ಕುಟ್ಟದಾಗ ಅದು ನಮ್ಗೆ ಉಪಯೋಗ ಬರ್ತದೆ. ಮತ್ತ ನಾವಿಲ್ಲೇ ಗುರುಮುಖದಿಂದ ಕೇಳಿ ಅದನ್ನ ಮನನ ನಿಧಿಧ್ಯಾಸನ ಮಾಡ್ಲಿಲ್ಲ ಅಂತಂದ್ರೆ ಅದ ಕೆಲ್ಸ ಆಗೋದಿಲ್ಲ. ಅಂದ್ರ ಆವಾನಾಪಾದ ಕಾವನ ನಿವೃತ್ತಿ ಆಗೋದಿಲ್ಲ. ಅಸತ್ವಾಪಾದ ಕಾವನ ನಿವೃತ್ತಿ ಆಗ್ಬಹುದು. ಅದ್ರ ಆಬಾನಾಪಾದ ಕಾವನ ಐತಲ್ಲ, ಅದು ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಆದಾಗ್ಲೇನೆ ಆಬಾನಾಪಾದ ಕಾವನ ನಿವೃತ್ತಿ ಆಗುತ್ತದೆ. ಆ ಆಬಾನಾಪಾದ ಕಾವನ ನಿವೃತ್ತಿ ಆಗ್ಬೇಕಾದ್ರೆ ಏನಾಗಬೇಕ್ರಿ, ಗುರುಮುಖದಿಂದ ಬಂದಂತ ಮಹಾವಾಕ್ಯ ರೂಪ ಶಬ್ದ ಅದೇನಾಗ್ಬೇಕ್ರಿ, ಸಂಬಂಧ ಆಗ್ಬೇಕು. ಎಲ್ಲಿ ಶ್ರೋತ್ರಕ್ ಸಂಬಂಧ ಆಗ್ಬೇಕ್ರಿ. ಗುರುಮುಖದಿಂದ ಬಂದಂತ ಮಹಾವಾಕ್ಯ ರೂಪ ಶಬ್ದ ಶ್ರೋತ್ರಕ್ಕೆ ಸಂಬಂಧ ಆದ ಕೂಡಲೇ ಅಲ್ಲಿ ಏನಾಗತೈತಪ್ಪ ಅಂತಂದ್ರ ವೃತ್ತಿ ತಯಾರಾಕೈತ್ರಿ. ಯಾವ ವೃತ್ತಿ ತಯಾರಾಕೈತ್ರಿ, ಬ್ರಹ್ಮಾಕಾರ ವೃತ್ತಿ ತಯಾರಾಗತ್ತ. ಯಾವ ತಯಾರಾಗತ್ರಿ, ಬ್ರಹ್ಮಾಕಾರ ವೃತ್ತಿ. ಗುರುಮುಖದಿಂದ ಬಂದಂತ ಮಹಾವಾಕ್ಯ ರೂಪ ಶಬ್ದ ಶ್ರೋತ್ರಕ್ಕೆ ಸಂಬಂಧ ಆದ ತಕ್ಷಣವೇ
ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಉತ್ಪನ್ನವಾಗುತ್ತದೆ. ಆ ಉತ್ಪನ್ನ ಆಗಿ ಅದು ಏನ್ ಮಾಡ್ತೈತಪ್ಪ ಮುಂದಂದ್ರ ಆ ಆವರಣ ಐತಲ್ಲ, ಯಾವ್ದ್ರಿ ಪರಮಾತ್ಮ ತೋರ್ತಾ ಇಲ್ಲ ಅನ್ನುವಂತ ಆವರಣ ಆಗಿತ್ತಲ್ಲ, ಆ ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತೈತೆ ಅಂದ್ರ ಆ ಆವರಣವನ್ನು ಒಡೆದೋಡ್ಸ್ಬಿಡ್ತೈತಿ. ಯಾಕ್ರಿ ಆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆವರಣ ನಿವೃತ್ತಿ ಆಗ್ಬೇಕ. ಯಾಕ್ರಿ ಈಗ ಒಂದ್ ನಮಗ ರಜ್ಜುವಿನ ಯಥಾರ್ಥ ಜ್ಞಾನ ಆಗ್ಬೇಕಾದ್ರ ಅದ್ರ ಮುಪ್ಪುರಿ ಗುಂಜು ಪುಂಜಾದಿಗಳ ಜ್ಞಾನ ಆ ವೃತ್ತಿ ಆಕಾರ ತಾಳ್ಬೇಕ್ರಿ. ಆ ವೃತ್ತಿ ಅಂತಕ್ಕ ವೃತ್ತಿ ಏನಾಗ್ಬೇಕ್ರಿ, ಅದ್ರದ ಆಕಾರ ತಾಳ್ಬೇಕದ. ಮುಪ್ಪುರಿ ಗುಂಜು ಪುಂಜಾದಿಗಳ ಸಮಾನ ಆಕಾರ ತಾಳದಾಗ ಮಾತ್ರ ಅಜ್ಞಾನ ನಿವೃತ್ತಿ ಆಗಿದೆ. ಅದರಂತೆ ಇಲ್ಲೂ ಕೂಡ ಶರೀರದ ಒಳಗೆ ಇರುವಂತ ಆತ್ಮನ ಪ್ರತ್ಯಕ್ಷ ಜ್ಞಾನವಾಗುವಾಗ ಕೂಡ ಇಲ್ಲಿ ಏನಾಗ್ಬೇಕಂದ್ರ ಆತ್ಮಾಕಾರ ವೃತ್ತಿ ತಯಾರಾಗ್ಬೇಕು. ಅಂದ್ರೆ ಬ್ರಹ್ಮಾಕಾರ ವೃತ್ತಿ ತಯಾರಾದ್ರೆ ಮಾತ್ರ ಅದೇನ್ ಮಾಡ್ತಪ್ಪ ಅಂದ್ರ ಆವರಣವನ್ನು ನಾಶ ಮಾಡ್ತದೆ. ಅಲ್ರಿ ಮತ್ ನಾವು ಈಗ ಗುರುಮುಖದಿಂದ ಶ್ರವಣ ಮಾಡಕ್ ಕುಂತೀವಲ್ಲ, ಮತ್ ನಮಗಿನ್ನೂ ಬ್ರಹ್ಮಾಕಾರ ವೃತ್ತಿ ಆಗ್ತಾ ಇಲ್ಲಲ್ಲ ಅಂದ್ರ ಇನ್ನೂ ನಿನಗ ಕೆಲವೊಂದು ದೋಷಗಳು ಅದಾವಪ್ಪ. ಯಾಕ್ರಿ ಇನ್ನೂ ನಿನಗೇನದಾವ ದೋಷ ಅದಾವ. ಏನ್ ದೋಷ ಅದಾವ್ರಿ? ಒಂದ್ ಕಿಂಚಿತ್ ಮಲ ವಿಕ್ಷೇಪ ದೋಷ ಅದಾವ. ಯಾಕ್ರಿ ಇಲ್ಲ ಅದ ಆಗತ್ತೆ ಇರ್ಬೇಕದ. ಯಾರಾದ್ರೂ ರೀ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದ ಅಂತಂದ್ರೆ ಮೊಟ್ಟ ಮೊದಲಿಗೆ ಆಗೋ ಜ್ಞಾನ ಯಾವ್ದಂದ್ರ ಪ್ರತ್ಯಕ್ಷ ಜ್ಞಾನವೇ. ಯಾಕ್ರಿ ಪರೋಕ್ಷ ಜ್ಞಾನ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರೆ ಅವರು ಅವಾಂತರ ವಾಕ್ಯ ಉಪದೇಶ ಮಾಡಿಲ್ಲ. ಅವಾಂತರ ವಾಕ್ಯ ಉಪದೇಶ ಮಾಡಿದ್ರೆ ಪರೋಕ್ಷ ಬ್ರಹ್ಮಜ್ಞಾನ ಆಕಿತ್ತು ಅವಂಗ. ಆದ್ರ ಗುರುಗಳೇ ಮಾಡ್ಯಾರ ಇಲ್ಲೇ ಮಹಾವಾಕ್ಯ ಉಪದೇಶ ಮಾಡ್ಯಾರ. ಮಹಾವಾಕ್ಯ ಉಪದೇಶ ಮಾಡಿದ್ಮೇಲೆ ಎಲ್ರಿಗೂ ಏನಾಗಿರ್ಬೇಕ್ರಿ ಅಪರೋಕ್ಷ ಜ್ಞಾನವೇ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಆಗುತ್ತೆ. ಆದ್ರ ಒಬ್ಬೊಬ್ಬರಿಗೆ ಏನಾಕೈತ್ರಿ ಯಥಾರ್ಥ ಜ್ಞಾನ ಆಗುತ್ತೆ, ಕೆಲವರಿಗೆ ಜ್ಞಾನ ಆಗ್ಬಿಡ್ಬೇಕು. ಅವರು ಏಕತ್ವ ಮಾಡ್ತಾರ್ರಿ. ಯಾರ್ರಿ? ಒಬ್ಬ ಕೃತೋಪಾಸಕ, ಒಬ್ಬ ಅಕೃತೋಪಾಸಕ ಇಬ್ಬರದಾರಿ. ಕೃತೋಪಾಸಕರಿಗೆ ಏನಾಕೈತಪ್ಪ ಅಂತಂದ್ರ ಕೇಳಿದ ತಕ್ಷಣವೇ ಗುರುಮುಖದಿಂದ ಅಂದ್ರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ನರರಿಗೆ ಮುಕ್ತಿ ಅಂದ್ರೆ ಕೃತೋಪಾಸಕನಿಗೆ ಮುಕ್ತಿ ಆಗೇ ಬರ್ತದೆ. ಯಾಕ್ರಿ ಯಾಕೆ ಹಿಂಗಾತಂದ್ರ ಅವ ಇಲ್ಲಿ ಗುರುವಿನ ಅಂತ್ಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅವ ಏನ್ ಮಾಡ್ಯಾನಂದ್ರ ಪೂರ್ವ ಸಾಧನಗಳನ್ನು ಸರಿಯಾಗಿ ಸರಿಸ್ಕೊಂಡು ಬಂದಾನ. ಪೂರ್ವ ಸಾಧನೆ ಯಾವ್ರಿ? ಮಲದೋಷವೂ ಹೋಗೈತಿ, ವಿಕ್ಷೇಪ ದೋಷವೂ ಹೋಗೈತಿ. ಅವನ ಅಂತಃಕರಣದಲ್ಲಿ ಮಲದೋಷ ಅಂದ್ರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದಂತ ಈ ಪಾಪ ದೋಷವೂ ಇಲ್ಲ, ಮತ್ತೇನಿದೆ ಮನಸ್ಸಿನ ಚಂಚಲತೆಯೂ ಇಲ್ಲ. ಅದೇನಾಗೈತ್ರಿ ಏಕಾಗ್ರತೆ ಆಗೈತಿ. ಯಾಕ್ರಿ ಅವನಿಗೆ ಏನಾಕೈತ್ರಪ್ಪ ಅಂದ್ರ ಗುರುಮುಖದಿಂದ ಕೇಳಿದ ತಕ್ಷಣವೇ ಜ್ಞಾನ ಆಗೈತಿ. ಇನ್ ಅಕೃತೋಪಾಸಕನಿಗೆ ಅವನು ಗುರುಮುಖದಿಂದ ಮಹಾವಾಕ್ಯ ಶ್ರವಣ ಮಾಡ್ಯಾನ, ಇಲ್ಲ ಅಂತಲ್ಲ. ಆದ್ರ ಅವನಿಗೆ ಏನಾಗೈತಪ್ಪ ಅಂದ್ರ ಅಸಂಭಾವನ ವಿಪರೀತ ಭಾವನ ಸಹಿತವಾಗಿ ಅವ ಜೀವ ಬ್ರಹ್ಮರ ಏಕತ್ವ ಮಾಡ್ಯಾನ. ಅಂದ್ಮೇಲೆ ಅವಾಗೇನಾಗೋದಿಲ್ರಿ ಆಬಾನಾಪಾದಕ ಅವ ನಿವೃತ್ತಿ ಆಗುದಿಲ್ಲ. ಆಬಾನಾಪಾದಕ ಅವ ನಿವೃತ್ತಿ ಆಗ್ಲಿಲ್ಲ ಅಂದ್ರ ಆಬಾನಾಪಾದಕ ಅವ ನಿವೃತ್ತಿ ಆಗ್ಲಿಲ್ಲ ಅಂದ್ರೆ ದುಃಖ ನಿವೃತ್ತಿ ಆಗುದಿಲ್ಲ. ಆಬಾನಾಪಾದಕ ಅವ ನಿವೃತ್ತಿ ಆದ್ರೆ ಮಾತ್ರ ಅವ್ನ ದುಃಖ ನಿವೃತ್ತಿ ಆಕೈತಿ. ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಕೈತಿ. ಮತ್ತ ಅದ ಆವರಣ ನಿವೃತ್ತಿ ಮಾಡಿಲ್ಲ ಅಂದ್ರೆ ದುಃಖ ನಿವೃತ್ತಿ ಆಗುದಿಲ್ಲ. ದುಃಖ ನಿವೃತ್ತಿ ಆಗ್ಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ. ಯಾಕ್ರಿ ಅದಕ್ಕೆ ಅವನಲ್ಲಿ ಏನೈತ್ರಿ ಕಿಂಚಿತ್ ಮಲ ವಿಕ್ಷೇಪ ದೋಷ ಐತಿ. ಆಮೇಲೆ ಏನೈತ್ರಿ ಅವಂಗ ಪಾಮರ ಪುರುಷರ ಸಂಘದ ಸಂಸ್ಕಾರ ಐತಿ. ಆಮೇಲೆ ಶ್ರುತಿಯಲ್ಲಿ ನಾನತ್ವ ಜ್ಞಾನ ಐತಿ. ಕೆಲವೊಂದು ಶ್ರುತಿಗಳು ಹಂಗ ಹೇಳ್ತಾವು, ಕೆಲವೊಂದು ಶ್ರುತಿಗಳು ಈ ರೀತಿ ಹೇಳ್ತಾವು ಅಂತ. ಶ್ರುತಿಯಲ್ಲಿ ನಾನತ್ವದ ಜ್ಞಾನ ಐತಿ. ಇವುಗಳಿಂದ ಸಹಿತನಾದ ಯಾವ ಪುರುಷನು ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾಡಿದಾಗಾದ್ರೂ ಕೂಡ ಅವಂಗ ದೃಢ ಜ್ಞಾನ ಆಗೋದಿಲ್ಲ. ಮತ್ತೇನಾಕೈತ್ರಿ ಆ ದೃಢ. ಯಾಕ್ರಿ ಈಗ ನಮಗ್ ಏನಾಕೈತ್ರಿ ಈಗ ಇಷ್ಟ ಪ್ರಯೋಜನ ಐತ್ರಿ ಇದ. ಅದ್ರಿ ಈ ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಇಲ್ಲಪ್ಪ. ಸಂಬಂಧ ಐತೆ ಅಂತ ತಿಳ್ಕೊಂಡಿದ್ದ ಭ್ರಾಂತಿ ಐತಿ. ಈಗ ಇಲ್ಲಿಗ ಏನ್ ಓದ್ರಿಪಾ ಅಂದ್ರ ಸಂಬಂಧ ಅಷ್ಟ ಓದ್ರಿ ಇಲ್ಲಿ. ಯಾಕ್ರಿ
ಇಲ್ಲಿ ಏನ್ ಮಿತಿ ಆತ್ರಿ ಈಗ? ಆತ್ಮನಿಗೂ ಅನಾತ್ಮಕ್ಕೂ ಏನ ಸಂಬಂಧ ಇತ್ತಲ್ಲ, ಆ ಸಂಬಂಧ ಅಷ್ಟ ನಿವೃತ್ತಿ ಆಗೈತಿ. ಆತ್ಮ ಸುಳ್ಳಲ್ಲ, ಸಂಬಂಧ ಸುಳ್ಳೈತಿ. ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಅಷ್ಟ ಸುಳ್ಳೈತಿ, ಆತ್ಮ ಸುಳ್ಳಾಗುದಿಲ್ಲ. ಯಾಕ್ರಿ? ಆತ್ಮನ ಒಂದು ಸಂಬಂಧ ತಗೊಂಡ, ಯಾವ್ದ್ರಿ? ಆತ್ಮನ ಸದ್ರೂಪತ್ವದ ಸಂಬಂಧ ತಗೊಂಡು ದೇಹ ಏನಾಗೈತ್ರಿ? ಇದ ಅಸತ್ತಿದ್ರು ಕೂಡ ಸತ್ತಂತೆ ತೋರಾಕ್ ಕುಂತಿತ್ತ ಗುರುಗಳ. ಆತ್ಮನ ಒಂದ್ ಸಂಬಂಧ ತಗೊಂಡ ಅಸತ್ತಾದ ಶರೀರ ಸತ್ತಂತು. ಮತ್ ಆತ್ಮನ ಚಿದ್ರೂಪತ್ವ ಸಂಬಂಧ ತಗೊಂಡು ಬುದ್ಧಿ ಏನ್ ಮಾಡ್ತ್ರಿ? ಜಡವಾದ ಬುದ್ಧಿ ಚಿತ್ತ ಚೇತನ ಬಂದ್ಬಿಡ್ತದ. ಯಾವ್ದ್ರದ? ಆತ್ಮನ ಚಿದ್ರೂಪತ್ವದ ಸಂಬಂಧ ತಗೊಂಡು ಬುದ್ಧಿ ಏನಾಯ್ತು? ಅದು ಚೈತನ್ಯ. ಇನ್ನ ಆತ್ಮನ ಆನಂದದ ಸಂಬಂಧ ತಗೊಂಡು ಶರೀರ ಏನಾತ್ರಿ? ಸುಖದಂತೆ ಹೊರ ಕುಂತ್ಬಿಡ್ತ. ಈ ಶರೀರ ಸುಖದಂತೆ, ಆದ್ರೆ ಇದು ದುಃಖಮಯ ಶರೀರ, ಅದು ಸುಖದಂತೆ ನಮ್ಗ ತೋರುತ್ತಿದೆ. ಆತ್ಮನ ಆನಂದದ ಸಂಬಂಧದ ಅಧ್ಯಾಸ ಆಗೈತಿ ಎಲ್ಲಿ? ಶರೀರದಾಗ. ಇನ್ನ ನಿತ್ಯ ಶರೀರ ಹೆಂಗೈತ್ರಿ? ಇದು ಅನಿತ್ಯ ಐತಿ. ಅನಿತ್ಯ, ಅಸೂಚಿ, ದುಃಖಮಯ ಐತಿ. ಆದ್ರೂ ಕೂಡ ನಾವೇನ್ ಭಾವನೆ ಮಾಡಿವಿ ಇಲ್ಲಿ? ನಿತ್ಯ. ಆತ್ಮನ ನಿತ್ಯತ್ವದ ಸಂಬಂಧವೂ ಇಲ್ಲಾಗೈತಿ. ಸತ್ತ ಸಂಬಂಧ ಆಗೈತಿ, ಚಿತ್ತ ಸಂಬಂಧ, ದುಃಖದ ಆತ್ಮನ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ, 5 ಸಂಬಂಧ ಇಲ್ಲ ಆಗ್ಯಾವ. ಆದ ಶರೀರ ಅಸತ್ತಿದ್ರು ಕೂಡ ಸತ್ತ, ಬುದ್ಧಿ ಜಡ ಇದ್ರು ಕೂಡ ಚಿತ್ತ, ಶರೀರ ದುಃಖ ಇದ್ರು ಕೂಡ ಇದು ಸುಖ ಆಗಿದ್ರು ಕೂಡ ನಾವು ಇದು ಯಾಕ್ರೆ? ಇದು ಸ್ಥೂಲ ಶರೀರ, ಇದು ಸುಖ ಅಂತ ಹೇಳ ನಾವು ಸುಖ. ಮತ್ತೆ ಶರೀರ ಹೆಂಗೈತಿದು? ಅನಿತ್ಯ ಐತಿ, ಅದು ನಿತ್ಯ ಅಂತ ಹೇಳ. ಆದ್ರೆ ಈ ಶರೀರ ಹೆಂಗೈತಿ? ಪರಿಚಿನ್ನ ಐತಿ. ಅದೇನ್ ಮಾಡಿ ನಾವು ಪೂರ್ಣ ತಿಳ್ಕೊ. ಹೀಗೆ ಆತ್ಮನ ಸಂಬಂಧ ಮೂಲಕವಾಗಿ ಎಲ್ಲ ಆಗೈತಿ. ಅದ್ರ ಸಂಬಂಧ ಐತೇನು ಅಂದ್ರೆ ಸಂಬಂಧ ಇಲ್ಲ. ಸಂಬಂಧ ಐತಿ ಅಂತ ತಿಳ್ಕೊಂಡಿದ್ದ ತಪ್ಪು ತಿಳುವಳಿಕೆ. ಈಗ ಏನಾದ್ರೂ ಗುರುಮುಖದಿಂದ ನಾವು ಶ್ರವಣ ಮಾಡಿದಾಗ ಆತ್ಮನಿಗೂ ಅನಾತ್ಮಕ್ಕೂ ಸಂಬಂಧ ಇಲ್ಲ. ಈ ಶರೀರ ಇದು ನಾನೂ ಅಲ್ಲ, ಇದು ನಂದು ಅಲ್ಲ ಅಂತ ಹೇಳುದು. ಇನ್ನು ಎರಡನೇದು ಯಾವ್ದ್ರಿ? ಸೂಕ್ಷ್ಮ ದೇಹ. ಬರ್ರಿ, ಸೂಕ್ಷ್ಮ ದೇಹ ಎಲ್ಲಿ ಬಂತ ಗುರುಗಳಿಗ? ಸೂಕ್ಷ್ಮ ಶರೀರ ಅಂದ್ರೆ ಏನ್ರಿ? ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಯುಕ್ತವಾದದ್ದೇ ಸೂಕ್ಷ್ಮ ದೇಹ ಅಥವಾ ಲಿಂಗ ದೇಹ. ಲಿಂಗ ದೇಹ ಅಂದ್ರೆ ಏನ್? ಲಿಂಗ ಅಂದ್ರೆ ಏನ್ರಿ? ಚಿಹ್ನೆ. ಈಗ ಪರ್ವತದಲ್ಲಿ ಏನೈತ್ರಿ? ವನ್ಯ ಬೆಂಕಿ ಐತಿ. ಈಗ ಯಾವ್ದನ್ನ ನೋಡಿ ನೀವು ಅಲ್ಲಿ ಬೆಂಕಿ ಸಿದ್ಧ ಮಾಡಿರಿ? ವನ್ಯ ಬೆಂಕಿನ ನೋಡಿ ಅಲ್ಲ, ಹೊಗೆನ ನೋಡಿ ಬೆಂಕಿ ಸಿದ್ಧ ಮಾಡಿರಿ. ಅದ್ರಿ ಹೊಗೆ ಏನಾತ್ರಿ? ಈಗ ಸಾಧನ ಆತ. ಅದ್ರಿ ಬೆಂಕಿ ಜ್ಞಾನ ಏನ ತಮ್ಗ ಹೊಗೆಯಿಂದ ಆಗೈತಿ. ಹಂಗ ಆತ್ಮದ ಜ್ಞಾನ ಆಗ್ಬೇಕಾದ್ರೆ ಸೂಕ್ಷ್ಮ ಶರೀರ ಬೇಕ. ಸೂಕ್ಷ್ಮ ಶರೀರ ಅಂದ್ರೆ ಲಿಂಗ ದೇಹ ಇದ್ರ ಮಾತ್ರ ಆತ್ಮನನ್ನ ತಿಳ್ಕೊಳಕ್ ಬರ್ತೈತಿ. ಲಿಂಗ ದೇಹ ಇಲ್ಲ ಅಂದ್ರ ಆತ್ಮನನ್ನು ತಿಳ್ಕೊಳಾಕ ಬರುದಿಲ್ಲ. ಇನ್ನು ಆ 17 ತತ್ವಗಳು ಯಾವಪ್ಪ ಅಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 1 ಮನಸ್ಸು, 1 ಬುದ್ಧಿ. 17 ತತ್ವಗಳಿಂದ ಈ ಸ್ಥೂಲ ದೇಹವು ಉತ್ಪತ್ತಿಯಾಗಿದೆ. ಸೂಕ್ಷ್ಮ ಶರೀರ ಉತ್ಪತ್ತಿಯಾಗಿದೆ. ಸ್ಥೂಲ ದೇಹ 25 ತತ್ವದಿಂದ ಉತ್ಪತ್ತಿಯಾಗಿದೆ. ಸ್ಥೂಲ ದೇಹ. ಸೂಕ್ಷ್ಮ ಶರೀರ 17 ತತ್ವದಿಂದ ಉತ್ಪತ್ತಿಯಾಗಿದೆ. ಕಾರಣ ದೇಹ 1 ತತ್ವ. ಯಾವ್ದ್ರದ? ಅಜ್ಞಾನ ಅನ್ನುವಂತ ಒಂದೇ ತತ್ವದಿಂದ ಕಾರಣ ದೇಹವು ಉತ್ಪತ್ತಿ. ಇವೆಲ್ಲ ಹುಟ್ಟ್ಯಾವಲ್ಲ ಇವು ಎಲ್ಲ ಉತ್ಪತ್ತಿಗಳು. ಇಲ್ಲಿ ಆತ್ಮ ಒಬ್ಬನೇ ಉತ್ಪತ್ತಿ ನಾಶದಿಂದ ರಹಿತನಾಗಿದ್ದಾನೆ. ಇವು ಎಲ್ಲ ಆತ್ಮನ ಬಿಟ್ಟು ಏನ ಕಣ್ಣಿ ಕಾಣ್ತಾವ ಎಲ್ಲವೂ ಉತ್ಪತ್ತಿ. ಹುಟ್ಟ್ಯಾವಂದ್ಮೇಲೆ ಇನ್ನ ಮುಂದೆ ಏನ್ ಮಾಡ್ಯಾರು? ಮತ್ ಇವು ಪಂಚ ಜ್ಞಾನೇಂದ್ರಿಯಗಳು ಯಾವ ರೀತಿ ಉತ್ಪತ್ತಿ ಆದ್ರಿ? ಯಾವ ಭೂತದಿಂದ ಉತ್ಪತ್ತಿ ಆದು? ಯಾವ ಗುಣದಿಂದ ಉತ್ಪತ್ತಿ ಆದು ಅಂದ್ರ ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು ಉತ್ಪತ್ತಿ. ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು, ಒಂದೊಂದು ಭೂತಗಳ ರಜಗುಣದಿಂದ ಪಂಚ ಕರ್ಮೇಂದ್ರಿಯಗಳು. ಹೇಗೆ? ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯ, ಅದೇ ಆಕಾಶದ ರಜಗುಣದಿಂದ ವಾಗೇಂದ್ರಿಯ. ಇದು ಶಬ್ದವನ್ನು ಕೇಳುತ್ತದೆ,
ಇದು ಶಬ್ದವನ್ನು ಉಚ್ಚಾರ ಮಾಡುತ್ತದೆ. ಎರಡಕ್ಕೂ ಮಿತ್ರತ್ವ ಆಯ್ತಂತಂದ್ರು. ಇನ್ನು ಎರಡನೇ ಭೂತ ಯಾವ್ದ್ರಿ? ವಾಯು. ವಾಯುವಿಂದ ಹೇಳ್ರಿ. ವಾಯುವಿನ ಸತ್ವಗುಣದಿಂದ ತ್ವಗೇಂದ್ರಿಯ. ಅದೇ ವಾಯುವಿನ ರಜೋಗುಣದಿಂದ ಪಾಣೇಂದ್ರಿಯ. ಯಾಕೆ ಅದಕ್ಕೆ ಯಾಕೆ ಮಿತ್ರತ್ವ ಐತ್ರಿ? ಇದ ಏನ್ ಮಾಡಿದ್ರಿ? ತ್ವಗೇಂದ್ರಿಯ ಇದು ಉಷ್ಣ ಐತೋ, ಇನ್ನು ಶೀತ ಐತೋ, ಇನ್ನು ಮೃದು ಐತೋ, ಕಠಿಣ ಐತೋ, ಇದು ಮಾಡ್ತೈತಿ. ಇದು ಕೈ ಏನ್ ಮಾಡ್ತೈತ್ರಿ? ನಿರ್ವಾಹಕ ಮಾಡ್ತೈತಿ. ಅಂದ್ರ ಈ ಚರ್ಮಕ್ಕೆ ಏನಾದ್ರು ತೊಂದ್ರೆ ಆದ್ರ ಅಲ್ಲಿ ಬರೋರು ಯಾರ್ರಿ ಅಂದ್ರ ಕೈಯ ಬರ್ಬೇಕ್ರಿ. ಈ ಸೊಳ್ಳೆ ಕಡೆ ಹಾಕುಂತಂದ್ರು ಕೈಯ ಬರ್ಬೇಕ್ರಿ. ಒಂದೇನಾದ್ರು ಬೆಂಕಿ ಕಿಡಿ ಬಿತ್ತಿರಪ್ಪ ಈ ಮೇಲೆ, ಅದನ್ನ ಮೊದಲ ಬರೋನ್ ಕೈಯ ಮೇಲೆ ಬಂದ್ಬಿಡ್ತಾರೆ. ಮೊದಲು ಅದನ್ನ ಕಾಪಾಡೋದು ಯಾವ್ದ್ರಿ? ಎರಡಕ್ಕೂ ಮಿತ್ರತ್ವ ಐತಿ. ಇನ್ ಅಗ್ನಿ, ಅಗ್ನಿಯ ಸತ್ವಗುಣದಿಂದ ನೇತ್ರೇಂದ್ರಿಯವು. ಅಗ್ನಿಯ ಸತ್ವಗುಣದಿಂದ ನೇತ್ರೇಂದ್ರಿಯ. ಆಮೇಲೆ ಅದೇ ಅಗ್ನಿಯ ರಜೋಗುಣದಿಂದ ಪಾಣೇಂದ್ರಿಯ, ಪಾದೇಂದ್ರಿಯವು. ಅಂದ್ರ ನೇತ್ರೇಂದ್ರಿಯವು ರೂಪವನ್ನು ನೋಡುತ್ತದೆ. ನೇತ್ರೇಂದ್ರಿಯ ಏನ್ ಮಾಡ್ತಾರೆ? ರೂಪ ನೋಡಿದ್ರ. ಅಂದ್ರೆ ಇದು ಕರ್ಗೈತೋ, ಏನು ಬೆಳ್ಳಗೈತೋ, ಇನ್ನು ಕೆಂಪೈತೋ ಅನ್ನೋದು ರೂಪವನ್ನು ನೋಡುತ್ತದೆ. ಮತ್ ಪಾದೇಂದ್ರಿಯ ಅಲ್ಲಿಗೆ ಹೋಗುತ್ತದೆ. ಇದು ನೋಡ್ಬೇಕು, ನಂತರ ಇದು ಹೋಗ್ತೈತ್ರಿ. ಇದು ನೋಡ್ಲಾರ್ದ ಇದು ಒಂದ್ ಹೆಜ್ಜೆ ಮುಂದಿರಂಗಿಲ್ಲ. ಎರಡಕ್ಕೂ ಮಿತ್ರತ್ವ. ಯಾಕಂದ್ರ ಅದಕ್ಕ ತಂದೆ ಆಗ್ಲಿ ತಾಯಿ ಆಗ್ಲಿ ಒಬ್ಬಕ್ಕೆ ಅಂದ್ರೆ ಇಬ್ರು ಹುಟ್ಟ್ಯಾರ. ಒಬ್ಬಕ್ಕೆ ತಾಯಿ, ಇಬ್ರು ಮಕ್ಕಳು. ಇನ್ನ ಜಲದಿಂದ ಜಲದ ಸತ್ವಗುಣದ ಭಾಗವು ಜೀವೇಂದ್ರಿಯ. ಏನತ್ರಿ? ಜಲದ ಸತ್ವಗುಣದ ಭಾಗ ಜೀವೇಂದ್ರಿಯವು, ಮತ್ತು ಜಲದ ರಜಗುಣದ ಭಾಗ ಉಪಸ್ಥೇಂದ್ರಿಯ. ಯಾಕಂದ್ರ ಇದು ರಸವನ್ನು ಸ್ವೀಕರಿಸುತ್ತದೆ, ಅದು ಬಿಡುತ್ತದೆ. ಏನ್ ಮಾಡ್ತದೆ? ಇದನ್ನ ಇದು ಗ್ರಹಣ ಮಾಡುತ್ತದೆ, ಅದು ತ್ಯಾಗ ಮಾಡುತ್ತೆ. ಎರಡಕ್ಕೂ ಮಿತ್ರತ್ವ. ಇನ್ನು ಪೃಥ್ವಿಯ ಸತ್ವಗುಣದಿಂದ ಯಾವ್ದ್ರಿ? ಗಂಧ. ಅಂದ್ರೆ ಸುಗಂಧವು ದುರ್ಗಂಧ. ಎರಡರಿ ಗಂಧ ಯಾಕಂದ್ರೆ ಒಂದು ಸುಗಂಧ, ದುರ್ಗಂಧ. ಇನ್ನು ಅದೇ ಪೃಥ್ವಿಯ ರಜಗುಣದಿಂದ ಯಾವ್ದ್ರಿ? ಬುಧೇಂದ್ರಿಯ. ಯಾಕ? ಅದು ತ್ಯಾಗ ಮಾಡುತ್ತದೆ, ಇದು ಸುಗಂಧ ದುರ್ಗಂಧವನ್ನು ಗ್ರಹಣ ಮಾಡಿ. ಎರಡಕ್ಕೂ ಮಿತ್ರತ್ವ ಐತಿ. ಇನ್ನ ಇವು ತಮ್ ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆ ಹಿಂದ ಅಧಿದೇವತೆ ಅದಾರ್ರಿ. ಯಾಕ್ರಿ? ಇವು ಅಧಿದೇವತೆ ಅದಾರ ಅಂತ ತಿಳ್ಕೊಂಡ ಇವು ತಮ್ ಕೆಲಸ ಮಾಡಾಕಂತಾವ್. ಆ ಅಧಿದೇವತೆ ಇಲ್ಲ ಅಂದ್ರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನೋಡ್ರಿ, ಈಗ ಬಾವಿ ಒಳಗ ಏನ್ ಬಿದ್ದೈತ್ರಿ? ಕೊಡ ಬಿದ್ದೈತಿ. ಬಾವಿ ಒಳಗ ಕೊಡ ಬಿದ್ದೈತಿ. ಆ ಕೊಡ ಸಿಕ್ಕೈತೋ ಸಿಕ್ಕೈತೋ ಇಲ್ಲ ಅನ್ನೋದನ್ನ ಅವ್ರ ಮ್ಯಾಲ ಬಂದ್ ಹೇಳ್ಬೇಕು. ಅಲ್ಲೇ ಯಾಕೆ ಹೇಳಂಗಿಲ್ಲ ಅಂದ್ರ ಅಲ್ಲಿ ಪ್ರತಿಬಂಧಕ ಐತಿ. ಅಗ್ನಿಗೂ ಮತ್ತು ಜಲಕ್ಕೂ ಪ್ರತಿಬಂಧಕ ಐತೆ. ಅಂದ್ಮೇಲೆ ಅಲ್ಲೇ ಅಗ್ನಿನೂ ಬೇಕು, ಆಮೇಲೆ ಇಂದ್ರಿಯೂ ಬೇಕು, ವಿಷಯ ಬೇಕು, ಮೂರು ಬೇಕಾರೆ ಇಲ್ಲಿ. ಯಾಕಂದ್ರ ದೇವತೆ ಇಲ್ಲ ಅಂದ್ರ ವ್ಯವಹಾರ ಇಲ್ಲ. ಇನ್ನು ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಪಂಚ ಪ್ರಾಣಗಳು. ಇವು ಪಂಚ ಪ್ರಾಣಗಳು ತಮ್ಮ ಕೆಲಸ ಮಾಡ್ಬೇಕಾದ್ರೆ ಹಿಂದಿದಕ್ಕೂ ಅಧಿದೇವತೆಗಳು ಇದ್ದಾರೆ. ಅಧಿದೇವತೆಗಳು. ಪ್ರಾಣ ಅಂದ್ರೆ ಏನ್ರಿ? ಪ್ರಾಣವಾಯು. ಒಂದು ದಿನಕ್ಕ 21,600 ಸಲ ಶ್ವಾಸ ಉಶ್ವಾಸವನ್ನು ಮಾಡುತ್ತದೆ. ಈ ಉಸಿರು ಬಿಡೋದು, ಉಸಿರು ತೊಳೋದು ಮಾಡ್ಬೇಕಾದ್ರೆ ಇದಕ್ಕ ಹಿಂದ ಅಧಿದೇವತೆ ಯಾರದಾರಪ್ಪ ಅಂದ್ರ ವಿಶಿಷ್ಟ. ಯಾರ್ರಿ? ವಿಶಿಷ್ಟನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಪ್ರಾಣವಾಯು ತನ್ನ ಕ್ರಿಯೆಯನ್ನು ಮಾಡುತ್ತದೆ. ಅಂದ್ರೆ 21,600 ಸಲ ಉಸಿರು ಬಿಡೋದು, ಉಸಿರು ತೊಳೋದು ಇರುವಂತ ಕ್ರಿಯೆಯನ್ನು ಮಾಡುತ್ತದೆ. ಆಗ ಈ ಪ್ರಾಣವಾಯು ಇದ್ರ ಸ್ಥಾನ ಯಾವುದು ಅಂದ್ರ ಹೃದಯ ಸ್ಥಾನ. ಎಲ್ಲಿದ್ರದ? ಹೃದಯ ಸ್ಥಾನ. ಇನ್ನು ಅಪಾನವಾಯು ಇದು ಗುದಸ್ಥಾನದಾಗೈತಿ. ಅಪಾನವಾಯು ಗುದಸ್ಥಾನದಾಗಿದ್ದುಕೊಂಡು ಅಲ್ಲಿ ಏನ್ ಮಾಡ್ತಿದ? ಮಲ, ಮೂತ್ರ ಮತ್ತು ವೀರ್ಯವನ್ನು ತ್ಯಾಗ ಮಾಡುತ್ತದೆ. ಆ ಮಲಮೂತ್ರ ವೀರ್ಯವನ್ನು ತ್ಯಾಗ ಮಾಡ್ಬೇಕಾದ್ರ
ಅದಕ್ಕೆ ಇಂದ ಅಧಿದೇವತೆ ಯಾರದಪ್ಪ ಅಂದ್ರ ವಿಶ್ವಕರ್ತ. ವಿಶ್ವಕರ್ತನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಪ್ರಾಣವಾಯು ಯಾವ್ದ್ರೆ ಅಪಾನವಾಯು ತನ್ನ ಕ್ರಿಯೆಯನ್ನು ಮಾಡುತ್ತದೆ. ಇನ್ನು ಸಮಾನವಾಯು ಇದು ನಾಭಿಯಲ್ಲಿ ಏನೈತ್ರಿ, ಪ್ರಾಣವಾಯು ನಾಭಿಯಲ್ಲಿ. ಇದ್ರ ಕ್ರಿಯೆ ಏನು? ಊಟ ಮಾಡಿದ ಅನ್ನದ ರಸವನ್ನು ನಾಡಿಯ ದ್ವಾರದಿಂದ, ಊಟ ಮಾಡಿದ ಅನ್ನದ ರಸವನ್ನು ನಾಡಿಯ ದ್ವಾರದಿಂದ ಸರ್ವ ಶರೀರಗಳಲ್ಲಿ ಸೇರಿಸುವಂತ ಒಂದು ಕ್ರಿಯೆಯನ್ನು ಇದು ಮಾಡುತ್ತದೆ. ಈ ಕ್ರಿಯೆ ಮಾಡ್ಬೇಕಾದ್ರ ಇದಕ್ಕೆ ಇಂದ ದೇವತೆ ಯಾರಪ್ಪ ಅಂದ್ರ ಜಯ. ಯಾರಿ? ಜಯ. ಜಯ ಜಯನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಸಮಾನವಾಯು ತನ್ನ ಕೆಲಸವನ್ನು ಮಾಡುತ್ತದೆ. ಇನ್ ಉದಾನವಾಯು ಇದು ಕಂಠಸ್ಥಾನ ಐತ್ರಿ. ಕಂಠಸ್ಥಾನ ಇದ್ದುಕೊಂಡು ಏನ್ ಮಾಡ್ತಿರೋದು? ಊಟ ಮಾಡಿದ ಅನ್ನವನ್ನು ನೀರನ್ನು ಎರಡನ್ನು ವಿಭಾಗ ಮಾಡುತ್ತದೆ ಮತ್ತು ಬಿಕ್ಕಳಿಕೆ, ಸೀನು, ಸ್ವಪ್ನವನ್ನು ಉಂಟು ಮಾಡುತ್ತದೆ. ಇದು ಉಂಟು ಮಾಡ್ಬೇಕಾದ್ರೆ ಇದಕ್ಕೆ ಇಂದ ದೇವತೆ ಯಾರದಾರಂದ್ರ ಅಜ. ಯಾರಿ? ಅಜ. ಇನ್ನು ವ್ಯಾನವಾಯು ಇದು ಸರ್ವಾಂಗದಲ್ಲಿ ಇರುತ್ತದೆ. ವ್ಯಾನವಾಯು ಸರ್ವಾಂಗ ಇದ್ಕೊಂಡು ಏನ್ ಮಾಡ ಸರ್ವ ಸಂಧಿಗಳನ್ನು ಒಂದು ತಿರುಗಿಸುವಂತ ಕ್ರಿಯೆಯನ್ನು ಮಾಡುತ್ತೆ. ಈ ಕ್ರಿಯೆ ಮಾಡ್ಬೇಕಾದ್ರೆ ಇಂದಿದಕ್ಕೆ ಅಧಿದೇವತೆ ಯಾರಂದ್ರೆ ವಿಶ್ವ ಯೋನಿ. ವಿಶ್ವಯೋನಿ. ವಿಶ್ವಯೋನಿ ಎಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಈ ಈ ವ್ಯಾನವಾಯು ಸರ್ವ ಸಂಧಿಗಳನ್ನು ತಿರುಗಿಸುವಂತ ಕ್ರಿಯೆಯನ್ನು ಮಾಡುತ್ತದೆ. ಈ ಪಂಚ ಪ್ರಾಣಗಳು. ಈ ಪಂಚ ಪ್ರಾಣಗಳು ಐದು ಭೂತಗಳ ರಜೋಗುಣದಿಂದ ಉತ್ಪತ್ತಿಯಾಗಿದೆ. ಹೆಂಗ್ ಹುಟ್ಟಿದ್ರದ? ಐದು ಭೂತಗಳ ರಜೋಗುಣದಿಂದ ಪ್ರಾಣವು ಉತ್ಪತ್ತಿ. ಸಮಷ್ಟಿ ಭೂತಗಳ ಅವು ಒಂದೊಂದು ಭೂತ ಅವು ಹುಟ್ಟ್ಯಾವ. ಅವು ಎಷ್ಟಿ ಭೂತ ಅವು ಹುಟ್ಟ್ಯಾವು. ಇವು ಸಮಷ್ಟಿ ಭೂತಗಳು ಅಂದ್ರ ಐದು ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು. ಇನ್ನು ಐದು ಭೂತಗಳ ಸತ್ವಗುಣದಿಂದ ಅಂತಃಕರಣ ಚತುಷ್ಟಯ. ಯಾವ್ದ್ರಿ? ಐದು ಭೂತಗಳ ಸತ್ವಗುಣ ಐತಲ್ಲಿ. ಯಾಕೆ ಸತ್ವಗುಣ ಅಂತಂದ್ರ ಅವು ಜ್ಞಾನ ಮಾಡ್ಕೊಂತಾವ್ರಿ. ಅಂತಃಕರಣ ಅಂತಂದ್ರೆ ಏನ್ರಿ? ಒಳಗೆ. ಅಂತಂದ್ರೆ ಒಳಗೆ. ಒಳಗೆ ಅಂದ್ರೆ ಶರೀರದ ಒಳಗೆ. ಅಂತಂದ್ರೆ ಏನ್ರಿ? ಒಳಗೆ. ಒಳಗೆ ಅಂದ್ರೆ ಶರೀರದ ಒಳಗೆ. ಕರ್ಣ ಅಂದ್ರ ಸಾಧನ. ಅಂದ್ರೆ ಶರೀರದ ಒಳಗಿದ್ದು ಜೀವನಿಗೆ ಜ್ಞಾನಕ್ಕೆ ಸಾಧನವಾದದ್ದೇ ಅಂತಃಕರಣ. ಏನ್ರಿ? ಶರೀರದ ಒಳಗಿದ್ದು ಜೀವನಿಗೆ ಜ್ಞಾನಕ್ಕೆ ಸಾಧನವಾದದ್ದೇ ಅಂತಃಕರಣ ಅಂದ್ರು ಒಂದೇ, ಸೂಕ್ಷ್ಮ ದೇಹ ಅಂದ್ರು ಒಂದೇ, ಮನಸ್ಸಂದ್ರು ಒಂದ. ಯಾವ ತಿಳ್ಕೊಂತೀರಿ? ತಿಳ್ಕೊ. ಎಲಿ ಬಂದಿದ್ದುಗಳಿಗ ಪ್ರಾಣ ಏನಾತ್ರಿ? ಐದು ಭೂತಗಳ ರಜೋಗಳಿಂದ ಪ್ರಾಣವು ಉತ್ಪತ್ತಿ. ಐದು ಭೂತಗಳ ಆಕಾಶ, ವಾಯು, ಜಲ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಐದು ಭೂತಗಳು ಸೇರಿ ಸಮಷ್ಟಿ ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು. ಇನ್ನು ಐದು ಭೂತಗಳ ಸತ್ವಗುಣದಿಂದ ಅಂತಃಕರಣ ಚತುಷ್ಟಯ. ಅವು ಯಾವಪ್ಪ ಅಂದ್ರ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಮನಸ್ಸಂದ್ರೇನ್ರಿ? ಸಂಕಲ್ಪ ವಿಕಲ್ಪಾತ್ಮಕವಾದ ಯಾವ ಅಂತಃಕರಣದ ವೃತ್ತಿ ಇರುತ್ತದೆ ಅದುವೇ ಮನ. ಸಂಕಲ್ಪ ವಿಕಲ್ಪ. ಇವತ್ತು ಶಾಸ್ತ್ರಕ್ಕ 6ಕ್ಕೆ ಹೋಗ್ಲಿಯೋ ಏನ್ 7ಕ್ಕೆ ಹೋಗ್ಲಿಯೋ ಬ್ಯಾಡ. ಸಂಕಲ್ಪ ಮಾಡೋದು, ವಿಕಲ್ಪ ಮಾಡೋದು ಇದೇನ್ರಿದ? ಮನಸ್ಸ. ಅಥವಾ ಅಂತಃಕರಣದ ವಿಶೇಷ ಅವಸ್ಥೆನೇ ಮನಸ್ಸ. ಅಂತಃಕರಣವೇ ಮನಸ್ಸಾಗೈತಿ. ಅಂತಃಕರಣವೇ ಬುದ್ಧಿ ಆಗೈತ್ರಿ. ಬುದ್ಧಿ ಒಂದು ಬೇರೆ, ಅಂತಃಕರಣದ ಬೇರೆ ಅಂತ ಎರಡು ಇಲ್ಲಿ. ಒಂದೇ ಏನಾಗೈತ್ರಿ? ವೃತ್ತಿ ಭೇದದಿಂದ ಆ ಅಂತಃಕರಣ ಸಂಕಲ್ಪ ವಿಕಲ್ಪ ಮಾಡಾಕುಂತು ಅದ ಮನಸ್ಸೇ ಸಂಬಂಧ. ಅದ ಅಂತಃಕರಣ ನಿಶ್ಚಯ ಮಾಡ್ತಪ್ಪ ಅಂದ್ರ ಬುದ್ಧಿ ಆಯ್ತು. ಇನ್ನ ಸ್ಮರಣೆ ಮಾಡಾಕುಂತಪ್ಪ ಅಂದ್ರ ಚಿತ್ತ ಅನ್ಸ್ಕೊಂತ. ಇನ್ನ ನಾನು ಅಂತ ಅಭಿಮಾನ ಮಾಡಾಕುಂತಪ್ಪ ಅಂದ್ರ ಅಹಂಕಾರ. ಒಂದ ಅಂತಃಕರಣ ವೃತ್ತಿ ಭೇದದಿಂದ 4 ಪ್ರಕಾರ ಆಯ್ತು. ಇನ್ನ ಜ್ಞಾನ ಆಗೋದಿಲ್ಲ ನಮಗ ಅಂತಃಕರಣದಾಗ. ಯಾಕಂದ್ರ ಉಪಾದಾನ ಕಾರಣ ಯಾವ್ದ್ರಪ್ಪ ಅಂದ್ರ ಅಂತಃಕರಣವೇ. ಜ್ಞಾನಕ್ಕೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅದು ಎಲ್ಲಿ ಹುಟ್ಟತಪ್ಪ ಅಂದ್ರ
ಅಂತಃಕರಣದಾಗ. ಅದಕ್ಕ ಅದೇನೈತಿ ಉಪಾದಾನ ಕಾರಣ. ಇನ್ನ ನಿಮಿತ್ತ ಕಾರಣ ಯಾವ್ದ್ರಿ? ಉಪಾದಾನ ಕಾರಣ ಅಂತಃಕರಣ ಐತಿ. ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು? ಅಂತಃಕರಣ. ನಿಮಿತ್ತ ಕಾರಣ ಯಾವುದು? ಗುರುಗಳು, ಶಾಸ್ತ್ರಗಳು, ಇವೇನ್ರಿ ಇವ ನಿಮಿತ್ತ ಕಾರಣಗಳು. ಮತ್ತೆ ಎಲ್ಲಿ ಬಂದಿಗಳು ನಾವೀಗ? ಮನಸ್ಸು ಅಂದ್ರೆ ಏನ್ರಿ? ಸಂಕಲ್ಪ ವಿಕಲ್ಪಾತ್ಮಕವಾದ ಯಾವ ವೃತ್ತಿ ಇರುತ್ತದಿವೆ ಮನಸ್ಸಂದ್ರು. ಇನ್ನ ಬುದ್ಧಿ ಅಂದ್ರೆ ಏನ್ರಿ? ನಿಶ್ಚಯಾತ್ಮಕವಾದ ಯಾವ ಅಂತಃಕರಣದ ವೃತ್ತಿ ಇರುತ್ತದೆಯೋ ಅದುವೇ ಬುದ್ಧಿ. ಮನಸ್ಸು ಏನಂತಲ್ರಿ ಇದು? ಮನಸ್ಸಿಗೆ ಅಧಿದೇವತೆ ಯಾರ್ರಿ? ಚಂದ್ರ. ಮನಸ್ಸಿಗೆ ಅಧಿದೇವತೆ ಚಂದ್ರ. ಇನ್ನು ಬುದ್ಧಿಗೆ ಬ್ರಹ್ಮ. ಬುದ್ಧಿಗೆ ಯಾರ್ರಿ? ಬ್ರಹ್ಮ. ಬ್ರಹ್ಮನು ಅಂತಾರ. ಮತ್ತ ಬೃಹಸ್ಪತಿ. ಬೃಹಸ್ಪತಿನು ಇನ್ನೇನ್ ಮಾಡಿದೆ ಗುರುಗಳೀಗ? ಇನ್ನು ಮನೋಮಯ ಆಯ್ತು. ಇನ್ನ ಯಾವ್ದ್ರ ಈಗ ಯಾವ್ದ್ರಿ? ಮನಸ್ಸಾಯ್ತು, ಬುದ್ಧಿ ಆಯ್ತು. ಇನ್ನ ಚಿತ್ತು ಅಹಂಕಾರ ಉಳಿತಲ್ಲ ಅಂದ್ರ ಅವ್ಯಾಡ್ರಾಗ ಅಂತಪಾತಿ. ಚಿತ್ತನ ಏನ್ ಮಾಡ್ಬೇಕ್ರಿ? ಮನಸ್ಸಲ್ಲಿ ಅಂತಪಾತಿ ಮಾಡ. ಚಿತ್ತ ಸ್ಮರಣೆ ಮಾಡೋದು. ಅದನ್ನೇ ಮಾಡ್ಬೇಕ್ರಿ? ಮನಸ್ಸಿನಲ್ಲಿ ಅಂತಪಾತಿ ಮಾಡು. ಇನ್ ಅಹಂಕಾರ ಐತಲ್ಲ ಅಲ್ಲಿ ಬುದ್ಧಿಯಲ್ಲಿ ಮಾಡ್ಬೇಕು. ಆದ್ವಲ್ರಿ. ಈಗ ಮುಂದೆ ಏನ್ ಮಾಡಿ? ದೃಷ್ಟಾಂತ ಗುರುಗಳ ದೃಷ್ಟಾಂತ ಕೊಡ್ರಿ ಇದಕ್ಕೆ ಯಾವ್ದಾದ್ರು ಒಂದಂದ್ರ ಆಯ್ತಪ್ಪ. ನಿನ್ಗೆ ಏನ್ ಮಾಡ್ತೇನೆ? ನಾಟಕ ಮಂದಿರ ಅಥವಾ ನೃತ್ಯ ಶಾಲೆ. ಒಂದ್ ನಾಟಕ ಮಂದಿರ ಐತಿ. ಒಂದ್ ಸ್ಟೇಜ್ ಹಾಕ್ಯಾರ. ಏನ್ ಮಾಡ್ಯಾರಿ? ಹಗಲಿ ಹೊತ್ತು ಅದ್ರ ಸ್ಟೇಜ್ ಹಾಕ್ಯಾರ ಅವ್ರು. ಅದ್ರ ರಾತ್ರಿ ಏನ್ ಮಾಡ್ಬೇಕ್ರಿ? ಅವ್ರು ಬಂದ ಮೊದಲಲ್ಲಿ ಬೇಕಾಗಿದ್ದೇ ದೀಪ. ರಾತ್ರಿ ಏನ್ ಮಾಡ್ಬೇಕ್ರಿ? ಮೊದಲಲ್ಲಿ ಮುಖ್ಯವಾಗಿ ಏನ್ ಬೇಕ್ರಿ? ನಮಗ ದೀಪ ಬೇಕು. ದೀಪ ಇಲ್ಲ ಅಂದ್ರೆ ನಾಟಕ ಇಲ್ಲ. ಯಾಕ್ರೆ ಆ ನಾಟಕ ನಡಿಬೇಕಾದ್ರ ಅಲ್ಲಿ ಮುಖ್ಯವಾಗಿ ಒಂದ ದೀಪ ಅನ್ನೋದ ಬೇಕ. ಅದಲ್ರಿ. ಆ ದೀಪ ಇಲ್ಲ ಅಂದ್ರೆ ಇರುದಿಲ್ಲ. ಇನ್ನು ಆ ದೀಪದಲ್ಲಿ, ಆ ನಾಟಕದಲ್ಲಿ ಯಾರ್ಯಾರದಾರ್ರಿ? ಒಬ್ಬ ರಾಜ ಅದಾನ, ಒಬ್ಬ ಪ್ರಧಾನ ಮಂತ್ರಿ ಅದಾನ, ಆಮೇಲೆ ಅನುಚರರು ಅದಾರ, ಅನುಚರರು ಸೇವಕರು ಅದಾರ, ಆಮೇಲೆ ನಾಯಕಿ ಅದಾರ. ಯಾರ್ರಿ? ನಾಯಕಿ. ಆಮೇಲೆ ಬಾರ್ಸೂರ್ ಅದಾರ. ಬಾರ್ಸೋರ್ ಅಂದ್ರೆ ಬಾಜಂತ್ರಿಗಳು ಅದಾರ. ಊದೋರು ಬಾರ್ಸೋರು ಬೇಕಲ್ರಿ ನಾಟಕ ನಡಿಬೇಕಾದ್ರ. ಊದೋರು ಬಾರ್ಸೋರು ಬಾಜಂತ್ರಿ ಅದಾರ. ಆಮೇಲೆ ಸಭಾ ಕುಳಿತು ನೋಡುವಂತ ಸಭಾ ಜನರು. ಅದಲ್ರಿ. ಈಗ ಆ ದೀಪ ಏನ್ ಮಾಡ್ತದ್ರಿ? ಆ ದೀಪ ಏನ್ ಮಾಡ್ತದ್ರಿ? ಆ ನಾಟಕ ನಡೆದಾಗ ಎಲ್ಲರನ್ನೂ ಪ್ರಕಾಶ ಮಾಡ್ತದ. ಆ ನಾಟಕ ಮುಗಿತಪ್ಪ ಅಂದಾಗ ಅವು ಪ್ರಕಾಶ ಮಾಡ್ತೈತಿ. ಇದು ದೃಷ್ಟಾಂತ ಇದೆ. ದೃಷ್ಟಾಂತ ಯಾವಾಗಲೂ ಸ್ವಲ್ಪ ಇರ್ಬೇಕ್ರಿ. ಊಟಕ್ಕ ಉಪ್ಪಿನಕಾಯಿ ಅಂತೆ ದೃಷ್ಟಾಂತ. ಆದ್ರ ಸಿದ್ಧಾಂತ ಹೆಂಗಿರ್ಬೇಕ್ರಿ? ಊಟ ಮಾಡಿದಂತೆ. ಆದ್ರೆ ಇಲ್ಲಿ ಏನಾಗ್ಬಿಡೈತಿ? ಉಲ್ಟಾ ಆಗ್ಬಿಡೈತ್ರಿ. ದೃಷ್ಟಾಂತ ಏನಾಗ್ಬಿಡೈತಿ? ಊಟ ಆಗ್ಬಿಡೈತಿ. ಸಿದ್ಧಾಂತ ಸ್ವಲ್ಪ. ಈಗ ನಮಗ್ ಏನ್ ಬೇಕಾಗಿತ್ರಿ? ಈಗ ಆತ್ಮಜ್ಞಾನ ಬೇಕಾಗಿತ್ರಿ. ಈಗ ಆ ನಾಟಕ ತಗೊಂಡ್ ನಾ ಏನ್ ಮಾಡೋದೈತಿ? ಯಾಕ್ರಿ ನಮಗ್ ಆತ್ಮಜ್ಞಾನ ಆಗ್ಬೇಕಾಗೈತಿ. ಮತ್ ಆತ್ಮಜ್ಞಾನ ಹೇಳ್ಬೇಕು. ಇನ್ನ ನಾವು ದೃಷ್ಟಾಂತ ಕುಂದ್ರಿ ಆತ್ಮಜ್ಞಾನ. ಈಗ ಬರ್ರಿ ಆತ್ಮಜ್ಞಾನ ತಿಳಿಸ್ತಾರೆ. ಇಲ್ಲಿ ಏನ್ರಿಪ್ಪ? ಇಲ್ಲಿ ನಾಟಕ ಮಂದಿರ ಯಾವ್ದ್ರಿ? ಇಲ್ಲಿ ಸ್ಥೂಲ ಶರೀರವೇ ಒಂದು ನಾಟಕ ಮಂದಿರ. ಇದ್ರಾಗ ಯಾರದಾರಿ? ದೀಪ ಇದ್ದಂತೆ ಯಾರು? ಆತ್ಮ. ಅಲ್ಲಿ ದೀಪ ಇಲ್ಲ ಅಂದ್ರ ಆ ನಾಟಕ ನಡೆಯೋದೇ ಇಲ್ಲ. ಯಾಕ್ರಿ ಇಲ್ಲಿ ಅದರಂತೆ ಇಲ್ಲಿ ಆತ್ಮ ಇಲ್ಲ ಅಂದ್ರ ಯಾವ ಎಲ್ಲ ಸತ್ ಬಿದ್ದ ಬಿಡ್ತಾವ. ಯಾಕ್ರಿ ಇವಕ್ ಅಸ್ತಿತ್ವ ಅನ್ನೋದ ಇಲ್ಲ. ಆತ್ಮನ ಆಧಾರ ಅಧಿಷ್ಠಾನ ತಗೊಂಡ ಈ ಪ್ರಪಂಚ ತೋರುತ್ತಿದೆ ಗುರುಗಳ. ಈ ನಾಮರೂಪಾತ್ಮಕ ಪ್ರಪಂಚ ಇದ ಇರ್ಬೇಕಾದ್ರ, ಇದ ತೋರ್ಬೇಕಾದ್ರ ಇದಕ್ಕ ಹಿಂದೆ ಯಾರದಾರಿ ಅಂದ್ರ ಆತ್ಮದನ್ರಿ. ಆತ್ಮನ ಸತ್ಯತ್ವದ ಸಂಬಂಧ ತಗೊಂಡು ಈ ನಾಮರೂಪಾತ್ಮಕವಾದ ಪ್ರಪಂಚವು ತೋರುತ್ತಿದೆ. ಯಾಕ್ರೆ ಇರುತ್ತದೆ, ತೋರುತ್ತದೆ. ಇದು ಇರ್ಬೇಕಾದ್ರ ತೋರ್ಬೇಕಾದ್ರಲ್ಲೇ ಹಿಂದೊಬ್ಬ ಇರ್ಬೇಕ. ಹಿಂದೊಬ್ಬ ಇದ್ರೆ ಇದು ತೋರ್ತೈತಿ, ಇಲ್ಲ ತೋರುದಿಲ್ಲ. ಈಗ ರಜ್ಜುವಿನಲ್ಲಿ ನಮ್ಗೆ ಸರ್ಪ ತೋರ್ಬೇಕಾದ್ರ ಅದಕ್ಕೊಂದಲ್ಲಿ ಅಧಿಷ್ಠಾನ ವಸ್ತು ಬೇಕಲ್ಲಿ. ಅಧಿಷ್ಠಾನ ವಸ್ತು ಯಾವ್ದ್ರಲ್ಲಿ? ರಜ್ಜು ಇದ್ರೆ ಸರ್ಪ ತೋರ್ತೈತಿ. ಮತ್ತ ಅಧಿಷ್ಠಾನ ವಸ್ತುನು ಇಲ್ಲ ಅಂದ್ರ ಭ್ರಾಂತಿನ ಆಗೋದಿಲ್ಲ. ಅಂದ್ಮೇಲೆ ಈ ನಮ್ಗೆ ಇಲ್ಲಿ ನಾಮರೂಪಾತ್ಮಕವಾದ ಜಗತ್ತಿನಲ್ಲಿ ಇದು ಭ್ರಾಂತಿ ಆಗೈತಪ್ಪ ಅಂದ್ರೆ ಇದ್ರ ಹಿಂದ್ಗಡೆ ಯಾರದಾರೆ? ಅಸ್ಥಿ
ಬಾತಿ ರೂಪ ಪರಮಾತ್ಮನು ಇದ್ದಾನೆ. ಅವನ ಆಧಾರಧಿಷ್ಠಾನದ ಮೇಲೆ ಈ ನಾಮರೂಪಾತ್ಮಕವಾದ ಜಗತ್ತು ತೋರುತ್ತಿದೆ. ಎಲ್ಲಿ ಬಂದಿಗಳು ಈಗ ಇಲ್ಲಿ ನೃತ್ಯ ಶಾಲೆ ಇದಾರೆ, ನೃತ್ಯ ಶಾಲೆ ಐತಿ. ಇಲ್ಲೇ ರಾಜ ಯಾರಪ್ಪ ಅಂದ್ರ, ರಾಜ ಯಾರು? ದೀಪ ಇದ್ದಂತೆ ಆತ್ಮ, ದೀಪ ಇದ್ದಂತೆ ಆತ್ಮ. ರಾಜ ಇದ್ದಂತೆ ಯಾರ್ರಿ? ಚಿತ್ತಿನ ಆಭಾಸ, ಚಿದಾಭಾಸ. ಚೇತನ ಲಕ್ಷಣ ರಹಿತತ್ವೇ ಸತಿ ಚೇತನವತ್ ಅವಭಾಸತೆ ಇತಿ ಚಿದಾಭಾಸ. ಏನನ್ಬೇಕ್ರಿ? ಚೇತನ ಅಲ್ಲಲ್ಲ, ಚೇತನ ಲಕ್ಷಣಗಳು ರಹಿತನಾಗಿರ್ಬೇಕು. ಚೇತನ ಲಕ್ಷಣಗಳಿಂದ ಅವ ರಹಿತನಾಗಿರ್ಬೇಕು. ಚೇತನದಂತೆ ತೋರ್ತಿರ್ಬೇಕು, ಅವನಿಗೆ ಚಿದಾಭಾಸ. ಇಲ್ಲಿ ರಾಜ ಯಾರ್ರಿ? ಚಿದಾಭಾಸ. ದೀಪ ಇದ್ದಂತೆ ಯಾರು? ಆತ್ಮ ಅಥವಾ ಸಾಕ್ಷಿ ರೂಪವಾದ ನಾನೇ, ಆತ್ಮ ಸ್ವರೂಪನಾದ ನಾನೇ ಏನಿದೇನ್ರಿ ಇಲ್ಲಿ ದೀಪ ಇದ್ದಂತೆ. ಮತ್ತ ರಾಜ ಯಾರಪ್ಪ ಅಂದ್ರ ಚಿದಾಭಾಸ, ಅಂದ್ರ ಪ್ರತಿಬಿಂಬ. ತಗೊಂಡ್ಬಿಡು, ಸುಮ್ಮನೆ ಸಂಶಯ ಬೇಡ. ಪ್ರತಿಬಿಂಬ, ಬಿಂಬ ಆತ್ಮ, ಪ್ರತಿಬಿಂಬ ಈ ಚಿದಾಭಾಸ. ಇನ್ನು ಇಲ್ಲಿ ಮಂತ್ರಿ ಯಾರ್ರಿ ಅಂತಂದ್ರ ಮನವೇ ಮಂತ್ರಿ. ಇನ್ ಅನುಚರರು ಯಾರು ಅಂದ್ರ ಸೇವಕರು. ಯಾರ್ರಿ ಇಲ್ಲಿ ಸೇವಕರು? ಪಂಚಪ್ರಾಣಗಳು. ಪಂಚಪ್ರಾಣಗಳೇ ಅನುಚರರು ಅಥವಾ ಸೇವಕರು. ಇನ್ನು ಇಲ್ಲಿ ನಾಯಕಿ ಯಾರ್ರಿ? ಬುದ್ಧಿ. ಬುದ್ಧಿನೇ ನಾಯಕಿ. ಇನ್ನ ಬಾರ್ಸೋರು ಊದೋರು ಯಾರ್ರಿ? 10 ಇಂದ್ರಿಯಗಳು. ಬಾರ್ಸೋರು ಅವ್ರೆ, ಊದೋರು ಅವ್ರೆ. ಆ ಬಾರ್ಸೋರು ಊದೋರು ಇದ್ರಂದ್ರ ನಮ್ಗೇನಾಗೋದಿಲ್ರಿ? ಆನಂದ ಬಾನ್ ಆಗೋದಿಲ್ಲ. ಯಾರ್ರಿ? ಇವು 10 ಇಂದ್ರಿಯಗಳು ಬಹಿರ್ಮುಖ ಆದವು ಅಂದ್ರೆ ನಮಗ ಆನಂದ ತೋರುದಿಲ್ಲ. ಅಂತರ್ಮುಖ ಆದಾಗ ಮಾತ್ರ ಆನಂದ. ಇನ್ ಯಾರ್ರಿ ಮುಂದ? ಅನ್ಯವಾದ ಸಭಾದಿಂದ ಯಾರ್ರಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಏನ್ ಮಾಡ್ತೀನಿ ಈಗ? ಜಾಗ್ರ ಮತ್ತು ಸ್ವಪ್ನ ಕಾಲಗಳಲ್ಲಿ ಇವುಗಳ ಭಾವವನ್ನು ನಾನು ಪ್ರಕಾಶ ಮಾಡುತ್ತೇನೆ. ಜಾಗ್ರ ಮತ್ತು ಸ್ವಪ್ನಗಳಲ್ಲಿ ಇವುಗಳ ಪ್ರಕಾಶವನ್ನು ಏನ್ ಮಾಡ್ತೇನ್ರಿ? ಪ್ರಕಾಶಿಸ್ತೇನೆ. ಜಾಗ್ರ ಮತ್ತು ಸ್ವಪ್ನದಲ್ಲಿ ಇವುಗಳನ್ನು ನಾನು ಅಂದ್ರ ಆತ್ಮ ಸ್ವರೂಪನಾದ ನಾನು ಬೆಳಗುತ್ತೇನೆ. ಎಲ್ಲೇ? ಜಾಗ್ರ ಮತ್ತು ಸ್ವಪ್ನಗಳಲ್ಲಿ. ಸುಷುಪ್ತಾವಸ್ಥೆಯಲ್ಲಿ ಇವುಗಳ ಅಭಾವವನ್ನು ಕೂಡ ನಾನು ಪ್ರಕಾಶ ಮಾಡುತ್ತೇನೆ. ಬಟ್ ತಾತ್ಪರ್ಯ ಏನಪ್ಪಾ ಅಂದ್ರೆ ಇಲ್ಲಿ ನಾನು ಭಾವವನ್ನು ಪ್ರಕಾಶ ಮಾಡುತ್ತೇನೆ, ಅಭಾವವನ್ನು ಪ್ರಕಾಶ ಮಾಡುತ್ತೇನೆ. ಯಾಕ್ರಿ? ಇವು 10 ಇಂದ್ರಿಯಗಳಾಗಿರ್ಲಿ, ಇವು ಮನಸ್ಸಾಗಿರ್ಲಿ, ಬುದ್ಧಿ ಆಗಿರ್ಲಿ, ಇವುಗಳು ಇದ್ದಾಗ್ಯೂ ನಾ ಪ್ರಕಾಶ ಮಾಡುತ್ತೇನೆ. ಇವುಗಳು ಇಲ್ಲದಿದ್ದಾಗ ಕೂಡ ನಾನು ಪ್ರಕಾಶ ಮಾಡುತ್ತೇನೆ. ನಂದು ಕೆಲಸ ಏನಪ್ಪಾ ಅಂದ್ರ ಸೂರ್ಯನಂತೆ ಪ್ರಕಾಶ ಮಾಡೋದು. ಗುರುಗಳ ನಂದು ಕೆಲಸ ಏನ್ರಿ? ಸೂರ್ಯನಂತೆ ನಾ ಪ್ರಕಾಶ ಮಾಡವ. ಅವ್ ಇದ್ದಾಗೂ ಮಾಡ್ತೇನೆ, ಇದ್ದಾಗೂ ಮಾಡ್ತೇನೆ. ಅಂದ್ರೆ ಭಾವವನ್ನು ಪ್ರಕಾಶ ಮಾಡುತ್ತೇನೆ, ಭಾವವನ್ನು ಪ್ರಕಾಶ. ಯಾವ ರೀತಿ ನಾ ಪ್ರಕಾಶ ಮಾಡ್ತೇನೆ ಗುರುಗಳು? ನಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ತಿಳಿಸಿ ಹೇಳ್ರಿಪ್ಪ ಅಂತಂದ್ರ, ನೋಡಪ್ಪ, ಜಾಗೃತಾವಸ್ಥೆಯಲ್ಲಿ ನೀನು ಯಾವ ರೀತಿ ಪ್ರಕಾಶ ಮಾಡ್ತೀಯ ಅಂತಂದ್ರ ಅಲ್ಲಿ ಉಪಾಧಿ ಬೇಕ್ರಿ. ಪ್ರಕಾಶ ಮಾಡ್ಬೇಕಾದ್ರ ಉಪಾಧಿ ಬೇಕು. ಉಪಾಧಿ ಇಲ್ಲ ಅಂತಂದ್ರ ಪ್ರಕಾಶ ಮಾಡಕ ಬರೋದಿಲ್ಲ. ಜಾಗೃತಾವಸ್ಥೆಯಲ್ಲಿ ಯಾವ ರೀತಿ ನಾ ಪ್ರಕಾಶ ಮಾಡ್ತೇನೆ ಅಂದ್ರೆ ಅಂತಃಕರಣ ಮತ್ತು ಇಂದ್ರಿಯಗಳ ಸಹಾಯದಿಂದ ನಾನು ಎಲ್ಲವನ್ನು ಪ್ರಕಾಶ ಮಾಡುತ್ತೇನೆ. ಹೆಂಗ್ರೆ? ಅಂತಃಕರಣ ಮತ್ತು ಇಂದ್ರಿಯಗಳ ಮೂಲಕವಾಗಿ ನಾನು ಪ್ರಕಾಶ ಮಾಡುತ್ತೇನೆ. ಇನ್ನ ಸ್ವಪ್ನಾವಸ್ಥೆಯಲ್ಲಿ ಕೇವಲ ಮನದ ಸಹಾಯ ಮಾಡ್ಕೊಂಡು ಪ್ರಕಾಶ ಮಾಡುತ್ತೇನೆ. ಅಲ್ಲಿ ಇಂದ್ರಿಯ ಇಲ್ಲ. ಜಾಗೃತಾವಸ್ಥೆಯಲ್ಲಿ ಹೇಳದವ್ರಿ ಅಂತಃಕರಣವೂ ಬೇಕು, ಇಂದ್ರಿಯವೂ ಬೇಕು. ಸ್ವಪ್ನಾವಸ್ಥೆಯಲ್ಲಿ ಒಂದೇ, ಕೇವಲ ಅಂತಃಕರಣ. ಅದು ಸುಷುಪ್ತಾವಸ್ಥೆಯಲ್ಲಿ ಹೋದ್ರ ಇಂದ್ರಿಯಗಳು ಇಲ್ಲ, ಅಂತಃಕರಣ ಇಲ್ಲ. ಆದ್ರೂ ಕೂಡ ನಾ ಪ್ರಕಾಶ ಮಾಡುತ್ತೇನೆ. ಯಾಕ್ರಿ? ಈ ರೀತಿ ನಾ ಪ್ರಕಾಶ ಮಾಡ್ತೇನೆ ಅಂದ್ರು. ಈ ವಿಷಯದಲ್ಲಿ ಮತ್ತೊಂದು ದೃಷ್ಟಾಂತ. ಈ ವಿಷಯದಲ್ಲಿ ಮತ್ತೊಂದು ದೃಷ್ಟಾಂತ ಯಾವ್ದ್ರಪ್ಪ ಅಂತಂದ್ರ ಅದು 5 ಒಂದು ಘಟ ಐತ್ರಿ. ಆ ಘಟಕ್ಕೆ ಏನ್ ಮಾಡ್ಯಾರ್ರಿ ಅವ್ರ? 5 ರಂಧ್ರ ಅದಾವ, 5 ತೂತ ಅದಾವ. ಆ ಘಟದ ಒಳಗೆ ಏನಿಟ್ಟಿವ್ರಿ ನಾವು? ಒಂದು ದೀಪ ಇಟ್ಟಿವಿ. ಆ ದೀಪ ಏನ್ ಮಾಡ್ತದಪ್ಪ ಅಂದ್ರ ಪಣತೆಯನ್ನು, ಯಾಕ್ರಿ? ಆ ದೀಪ ಏನ್ ಮಾಡ್ತೀರಿ? ಪಣತೆಯನ್ನು ಪ್ರಕಾಶ ಮಾಡ್ತದ. ಆಮೇಲೆ ಬತ್ತಿಯನ್ನು ಪ್ರಕಾಶ ಮಾಡ್ತದ. ಆಮೇಲೆ ಎಣ್ಣೆಯನ್ನು ಪ್ರಕಾಶ ಮಾಡ್ತದ. ಅಷ್ಟ ಅಲ್ಲದ
ಆ ಆ ಏನೈತಿ ಇಲ್ರಿ ಘಟದ ಒಳಗೆ ಘಟದ ತುಂಬಾ ಕೆಳಗು ಮ್ಯಾಲು ಎಲ್ಲಾ ಕಡೆ ಪ್ರಕಾಶ ಮಾಡೋದಲ್ದ ಮತ್ತ ರಂಧ್ರಗಳ ದ್ವಾರ ಹೊರಗೆ ಹೋಗಿ ಅದನ್ನು ಪ್ರಕಾಶ ಮಾಡುತ್ತದೆ. ಅದರಂತೆ ನಾನು ಏನ್ ಮಾಡ್ತೀನಿ ಗುರುಗಳ, ನಾನು ಅದರಂತೆ ಅಂದ್ರೆ ಸ್ಥೂಲ ದೇಹವೇ ಘಟ, ಇಲ್ಲಿ ಸ್ಥೂಲ ಶರೀರವೇ ಇದೊಂದು ಘಟ ಐತಿ. ಇದ್ರಾಗ ಏನದಾವ ಅಂದ್ರ 5 ರಂಧ್ರ ಅದಾವ. ಯಾವ್ರಿ? ಪಂಚ ಜ್ಞಾನೇಂದ್ರಿಯಗಳೇ ಏನದಾವ್ರಿ? ರಂಧ್ರ ಅದಾವ. ನಾ ಏನ್ ಮಾಡ್ತೀನಪ್ಪಾ ಅಂತಂದ್ರ ಅಂತಃಕರಣವನ್ನು ಪ್ರಕಾಶ ಮಾಡುತ್ತೇನೆ. ಆತ್ಮ ಸ್ವರೂಪನಾದ ನಾನು ಅಂತಃಕರಣವನ್ನು ಪ್ರಕಾಶ ಮಾಡುತ್ತೇನೆ. ಆಮೇಲೆ ಮನಸ್ಸನ್ನು, ಬುದ್ಧಿಯನ್ನು, ಯಾಕ್ರಿ ಮತ್ತು ಇಂದ್ರಿಯಗಳ ದ್ವಾರ, ಘಟಪಟಾದಿಗಳ ಜ್ಞಾನ ಆಗ್ಬೇಕಾದ್ರೆ ವೃತ್ತಿ ಏನಾಗ್ಬೇಕ್ರಿ? ನೇತ್ರೇಂದ್ರಿಯ ದ್ವಾರ ಆಗಿರ್ಲಿ, ಶ್ರೋತ್ರೇಂದ್ರಿಯ ದ್ವಾರ ಹೊರಗಡೆ ಹೋಗಿ ಜ್ಞಾನ ಮಾಡ್ಕೊತೀವಿ. ಇದನ್ನ ಅವ್ರು ಏನ್ ಮಾಡ್ತಾರ್ರಿ, ಇನ್ನೂ ವಿಸ್ತಾರವಾಗಿ ಅದನ್ನ ಪ್ರತಿಪಾದನೆ ಮಾಡ್ತಾರ. ಆ ವಿಷಯವನ್ನು ನಾಳೆ ನೋಡು ಅಂತ ಹೇಳುತ್ತಾ ನನ್ನ 2 ನುಡಿ ಪುಷ್ಪಗಳನ್ನು ಸದ್ಗುರು ಸಿದ್ಧಾವಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ.